ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಥ್ರೆಡೆಡ್ ಬೈನರಿ ಟ್ರೀದು ಇನ್ನೊಂದು ಪ್ರಾಬ್ಲಮ್ ಅನ್ನ ನೋಡ್ತಾ ಹೋಗೋಣ. ಸೊ ವಿಟಿಯು ಪರ್ಸ್ಪೆಕ್ಟಿವ್ ಅಂತ ಬಂದಾಗ ಪ್ರತಿ ವರ್ಷನೂ ಕೂಡ ಈ ಒಂದು ಟಾಪಿಕ್ ಮೇಲೆ ಕ್ವಶನ್ ಅನ್ನ ಕೇಳ್ತಾರೆ. ಮಾಡೆಲ್ ಕ್ವಶನ್ ಪೇಪರ್ ಅಲ್ಲೂ ಕೂಡ ಕೇಳಿದ್ರು. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಇನ್ ಡೆಪ್ತ್ ಆಗಿ ನಾವು ಎಕ್ಸ್ಪ್ಲನೇಷನ್ ಅನ್ನ ನೋಡ್ತಾ ಹೋಗೋಣ. ಸರಿನಾ, ಯಾವ ರೀತಿ ಸಾಲ್ವ್ ಮಾಡೋದು ಅಂತ ಎಲ್ಲ. ಫಸ್ಟ್ ಥ್ರೆಡೆಡ್ ಬೈನರಿ ಟ್ರೀಗಿನ ಮುಂಚೆ ಫಸ್ಟ್ ಬೈನರಿ ಟ್ರೀ ಅಂತ ಅಂದ್ರೆ ಏನು ಅಂತ ನಮಗೆ ತಿಳ್ಕೊಂತ ಹೋಗೋಣ. ಬೈನರಿ ಟ್ರೀ ಅಂತ ಅಂದ್ರೆ ಏನು? ಬೈನರಿ ಟ್ರೀ ಅಂತ ಅಂದ್ರೆ ಸಿಂಪಲ್, ಒಂದು ನೋಡ್ ಇದೆ ಅಂತ ಅನ್ಕೊಳ್ಳಿ, ಅದ್ರದ್ದು ವ್ಯಾಲ್ಯೂ ಏನಾದ್ರು ಆಗಿರ್ಬೋದು, ಎ ಅಂತ ಇರ್ಬೋದು, ಬಿ ಸಿ ಅಥವಾ ಯಾವ್ದಾದ್ರು ನಂಬರ್ ಗಳನ್ನ ಕೊಟ್ಟಿರ್ಬೋದು, ಏನಾದ್ರೂ ಆಗಿರ್ಬೋದು. ಸೊ ಇದನ್ನ ಏನಂತ ಕರಿತೀವಿ? ಒಂದು ರೂಟ್ ನೋಡ್ ಅಥವಾ ಒಂದು ನೋಡ್ ಅಂತ ಕರಿತೀವಿ ಅಂತ ಅನ್ಕೊಳ್ಳಿ. ಸೊ ಇದಕ್ಕೆ 0 ಚೈಲ್ಡ್ ಇರ್ಬೋದು. ನೋಡಿ, ಲೆಫ್ಟ್ ಚೈಲ್ಡ್ ಕೂಡ ಇಲ್ಲ, ರೈಟ್ ಚೈಲ್ಡ್ ಕೂಡ ಇಲ್ಲ. 0 ಚೈಲ್ಡ್ ಇರ್ಬೋದು ಅಥವಾ ಒಂದು ಚೈಲ್ಡ್ ಇರ್ಬೋದು. ಲೆಫ್ಟ್ ಅಲ್ಲಾದ್ರೂ ಆಯ್ತು, ರೈಟ್ ಅಲ್ಲಾದ್ರೂ ಆಯ್ತು. ಒಂದು ಚೈಲ್ಡ್ ಇರ್ಬೋದು, ನೆಕ್ಸ್ಟ್ 2 ಚೈಲ್ಡ್ಗಳಿರ್ಬೋದು. ಸರಿನಾ? ಒಂದು ನೋಡ್ ಇದೆ ಅಂತಂದ್ರೆ ಆ ಒಂದು ನೋಡ್ಗೆ 0 ಚೈಲ್ಡ್, 1 ಚೈಲ್ಡ್ ಅಥವಾ 2 ಚೈಲ್ಡ್ ಮಾತ್ರ ಇರೋದಕ್ಕೆ ಸಾಧ್ಯ. ಗೊತ್ತಾಯ್ತಾ? 0 ಚೈಲ್ಡ್, 1 ಚೈಲ್ಡ್ ಅಥವಾ 2 ಚೈಲ್ಡ್ ಇರೋದಕ್ಕೆ ಮಾತ್ರ ಸಾಧ್ಯ. ಈ ಒಂದು ರೂಲ್ ಅನ್ನ ಇಟ್ಕೊಂಡು ನಾವೇನ್ ಮಾಡ್ತೀವಿ ಅಂತಂದ್ರೆ ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ತೀವಿ ಬೈನರಿ ಟ್ರೀ ಅನ್ನ. ಅದು ಕೂಡ ಯಾವ ರೀತಿ ಅಂತಂದ್ರೆ, ನೀಟಾಗಿ ಬರ್ಕೊಳ್ಳಿ, ಲೆವೆಲ್ ಬೈ ಲೆವೆಲ್, ಲೆವೆಲ್ ಬೈ ಲೆವೆಲ್, ಲೆಫ್ಟ್ ಟು ರೈಟ್, ಲೆಫ್ಟ್ ಟು ರೈಟ್. ಸರಿನಾ? ದಿಸ್ ಈಸ್ ಲೆವೆಲ್ 0, ಲೆವೆಲ್ 1, ಲೆವೆಲ್ 2, ಆ ತರ 0 ಇಂದನೇ ಶುರು ಮಾಡೋದು. ಲೆವೆಲ್ 0, 1, 2. ಸೊ ಈ ತರ ಬರಬೇಕು. ಆಮೇಲೆ ಲೆಫ್ಟ್ ಟು ರೈಟ್, ಲೆಫ್ಟ್ ಇಂದ ರೈಟ್ ಗೆ ಫಿಲ್ ಮಾಡ್ತಾ ಹೋಗ್ಬೇಕು ವ್ಯಾಲ್ಯೂಗಳನ್ನ. ಅದು ಯಾವ ರೀತಿ ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಕಂಡೀಷನ್ಸ್ ಗೊತ್ತಾಯ್ತಲ್ವಾ? ಬೈನರಿ ಟ್ರೀ ಅಂತಂದ್ರೆ 0 ಚೈಲ್ಡ್ ಇರ್ಬೋದು, 1 ಚೈಲ್ಡ್ ಇರ್ಬೋದು ಅಥವಾ 2 ಚೈಲ್ಡ್ಗಳು ಇರ್ಬೋದು. ಆಮೇಲೆ ಲೆವೆಲ್ ಬೈ ಲೆವೆಲ್, ಲೆಫ್ಟ್ ಟು ರೈಟ್ ನಾವು ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗ್ಬೇಕು. ಫಸ್ಟ್ ನಾವು ಇವಾಗ ಇಲ್ಲಿ ಕೊಟ್ಟಿರುವಂತಹ ಎಲಿಮೆಂಟ್ ಗಳನ್ನ ಯೂಸ್ ಮಾಡಿಕೊಂಡು ಬೈನರಿ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡೋಣ. ಆಮೇಲೆ ಆ ಒಂದು ಬೈನರಿ ಟ್ರೀಗೆ ಯಾವ ರೀತಿ ಥ್ರೆಡೆಡ್ ಬೈನರಿ ಟ್ರೀ ಆಗಿ ಕನ್ವರ್ಟ್ ಮಾಡೋದು ಅಥವಾ ಅಪ್ಲೈ ಮಾಡೋದು ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸರಿನಾ? ಎಸ್. ಸೊ ಈಗ ಫಸ್ಟ್ ಬೈನರಿ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡೋಣ. ಮೊದಲನೇ ಎಲಿಮೆಂಟ್ ಯಾವ್ದಿರೋದು? 10. ಅವ್ರು ಏನು ಆರ್ಡರ್ ಅನ್ನ ಕೊಟ್ಟಿದ್ದಾರೆ ಅದೇ ಆರ್ಡರ್ ಅಲ್ಲಿ ತಗೋಬೇಕು. ಸರಿನಾ? 10. ಸೊ 10 ಏನಾಗುತ್ತೆ, ನನಗೆ ರೂಟ್ ನೋಡ್ ಆಗುತ್ತೆ. ರೂಟ್ ನೋಡ್ ಅಂತಂದ್ರೆ ಫಸ್ಟ್. ಸೊ ಇದನ್ನ ಏನಂತ ಕರಿತೀವಿ? ಟಾಪ್ ಮೋಸ್ಟ್ ನೋಡ್ ಅನ್ನ ರೂಟ್ ನೋಡ್ ಅಂತ ಕರಿತೀವಿ. ರೂಟ್ ನೋಡ್ ಅದು ಕೇವಲ ಒಂದೇ ಒಂದು ಇರೋದಕ್ಕೆ ಸಾಧ್ಯ. ಗೊತ್ತಾಯ್ತಾ? ಮೊದಲನೇ ಎಲಿಮೆಂಟ್ ಏನಿರುತ್ತೆ ಅದು ರೂಟ್ ನೋಡ್ ಆಗ್ಬಿಡುತ್ತೆ. ಗೊತ್ತಾಯ್ತಾ? ಎಸ್. ಸೊ ಈಗ ಒಂದು ನೋಡ್ ಇದೆ ಅಂತಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, 0 ಚೈಲ್ಡ್ ಇರ್ಬೋದು, 1 ಚೈಲ್ಡ್ ಅಥವಾ 2 ಚೈಲ್ಡ್, ಮ್ಯಾಕ್ಸಿಮಮ್ 2 ಚೈಲ್ಡ್ಗಳು ಇರೋದಕ್ಕೆ ಸಾಧ್ಯ. ಸೊ ಒಂದು ನೋಡ್ ಇದೆ ಅಂತಂದ್ರೆ ಲೆಫ್ಟ್ಗೆ 1 ಚೈಲ್ಡು ಮತ್ತೆ ರೈಟ್ಗೆ 1 ಚೈಲ್ಡ್, ಮ್ಯಾಕ್ಸಿಮಮ್ 2 ಚೈಲ್ಡ್ಗಳು. ನೆಕ್ಸ್ಟ್ ಎಲಿಮೆಂಟ್ ಯಾವ್ದಿರೋದು? 20. ಇದು ಲೆವೆಲ್ 0 ಅಲ್ವಾ? ಲೆವೆಲ್ 0 ಅಲ್ಲಿ ನನಗೆ ರೂಟ್ ವ್ಯಾಲ್ಯೂ ಇರುತ್ತೆ ಅಂತಂದ್ರೆ ಕೇವಲ ಒಂದೇ ಒಂದು ಎಲಿಮೆಂಟ್ ಫಿಲ್ ಮಾಡೋದಕ್ಕೆ ಸಾಧ್ಯ. ನೆಕ್ಸ್ಟ್ ದಿಸ್ ಈಸ್ ಲೆವೆಲ್ 1. ಲೆವೆಲ್ 1 ಹೇಳಿದ್ದೀನಿ, ಲೆವೆಲ್ ಬೈ ಲೆವೆಲ್ ಬರಬೇಕು ಲೆಫ್ಟ್ ಇಂದ ರೈಟ್ಗೆ ಅಂತ. ಸೊ ಲೆವೆಲ್ 0 ಆದ್ಮೇಲೆ ಲೆವೆಲ್ 1ಗೆ ಬಂದಿದ್ದೀನಿ, ಲೆಫ್ಟ್ ಇಂದ ರೈಟ್ಗೆ ಫಿಲ್ ಮಾಡ್ತಾ ಹೋಗ್ಬೇಕು. ನೆಕ್ಸ್ಟ್ ವ್ಯಾಲ್ಯೂ ಯಾವ್ದಿರೋದು? 20. ಸೊ ಫಸ್ಟ್ ಲೆಫ್ಟ್ ಫಿಲ್ ಮಾಡೋಣ, ಆಮೇಲೆ ರೈಟ್. ಯಾವ್ದು ವ್ಯಾಲ್ಯೂ ಇರೋದು? 30. ಗೊತ್ತಾಯ್ತಾ? ಲೆವೆಲ್ ಬೈ ಲೆವೆಲ್, ಲೆಫ್ಟ್ ಟು ರೈಟ್. ನೆಕ್ಸ್ಟ್ 20 ಇದೆ ಅಂತಂದ್ರೆ ಈ ಒಂದು ನೋಡು, ಇದಕ್ಕೆ ಮ್ಯಾಕ್ಸಿಮಮ್ ಎಷ್ಟು ಇರ್ಬೋದು ಚೈಲ್ಡ್ಗಳು? 2 ಚೈಲ್ಡ್ಗಳು ಇರ್ಬೋದು. ಇದಕ್ಕೆ ಎಷ್ಟು ಚೈಲ್ಡ್ಗಳು ಇರ್ಬೋದು? ಮ್ಯಾಕ್ಸಿಮಮ್ 2 ಚೈಲ್ಡ್ಗಳು ಇರ್ಬೋದು. ಸರಿನಾ? ಇರ್ಬೋದು. ಫಿಲ್ ಮಾಡ್ಬೇಕಾದ್ರೆ ಏನಾದ್ರೂ ಕೂಡ ಇಲ್ಲ ಅಂತ ಗೊತ್ತಾದ್ರೆ ಅದನ್ನ ಅಳಿಸಾಕಿರಾಯ್ತು. ಸರಿನಾ? ಈಗ ನೆಕ್ಸ್ಟ್ ಎಲಿಮೆಂಟ್ ಯಾವ್ದಿರೋದು? 40. ಲೆಫ್ಟ್ ಇಂದ ರೈಟ್ಗೆ ಹೋಗ್ಬೇಕು. ದಿಸ್ ಈಸ್ ಲೆವೆಲ್ ನಂಬರ್ 2. ಲೆವೆಲ್ ನಂಬರ್ 2. ನೆಕ್ಸ್ಟ್ ಎಲಿಮೆಂಟ್ ಯಾವುದು? 40. ನೆಕ್ಸ್ಟ್ 50 ಇದೆ. ನೆಕ್ಸ್ಟ್ ಎಲಿಮೆಂಟ್ ಯಾವ್ದಿರೋದು? ನನಗೆ 60. ನೆಕ್ಸ್ಟ್ ಎಲಿಮೆಂಟ್ ಯಾವ್ದಿರೋದು? 70. ಗೊತ್ತಾಯ್ತಾ? ನಾವೇನ್ ಮಾಡಿದ್ವಿ? ಲೆವೆಲ್ ಬೈ ಲೆವೆಲ್, ಲೆಫ್ಟ್ ಟು ರೈಟ್ ಫಿಲ್ ಮಾಡ್ತಾ ಹೋದ್ವಿ. ನೆಕ್ಸ್ಟ್ ಯಾವ್ದಾದ್ರು ಎಲಿಮೆಂಟ್ ಇದೆಯಾ? ನೆಕ್ಸ್ಟ್ ಯಾವ್ದು ಎಲಿಮೆಂಟ್ ಇಲ್ಲ. ಸೊ ಮತ್ತೆ ಎಕ್ಸ್ಪ್ಲೈನ್ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ನನಗೆ ಬೈನರಿ ಟ್ರೀ ಕನ್ಸ್ಟ್ರಕ್ಟ್ ಆಗಿದೆ. ಇದನ್ನ ನಾನು ಥ್ರೆಡೆಡ್ ಬೈನರಿ ಟ್ರೀ ಆಗಿ ಕನ್ವರ್ಟ್ ಮಾಡ್ತಾ ಹೋಗ್ಬೇಕು. ಸೊ ಅದಕ್ಕೆ ಏನೇನ್ ಕಂಡೀಷನ್ ಇದೆ ಅಂತ ನಾನು ಇಲ್ಲಿ ಬರೀತಾ ಹೋಗ್ತೀನಿ. ಇದನ್ನ ಅಳಿಸ್ತೀನಿ ಇವಾಗ. ಗೊತ್ತಾಯ್ತಲ್ವಾ ಕಂಡೀಷನ್ಗಳು ಬೈನರಿ ಟ್ರೀಗೆ? ಈಗ ಥ್ರೆಡೆಡ್ ಬೈನರಿ ಟ್ರೀ ಅಂತ ಬಂದಾಗ ಕಂಡೀಷನ್ಸ್ ಏನ್ ಬರುತ್ತೆ ಅಂತಂದ್ರೆ, ನನಗೆ 2 ಟೈಪ್ಸ್ ಆಫ್ ಥ್ರೆಡೆಡ್ ಬೈನರಿ ಟ್ರೀ ಬರುತ್ತೆ. 2 ಟೈಪ್ಸ್ ಮೇಜರ್ ಆಗಿ. ಆ 2 ಟೈಪ್ಸ್ ಯಾವ್ಯಾವು ಅಂತಂದ್ರೆ, ಮೊದಲನೇದು 1 ವೇ ಬೈನರಿ ಟ್ರೀ, 1 ವೇ ಥ್ರೆಡೆಡ್ ಬೈನರಿ ಟ್ರೀ ಅಂತ ಕರಿಬಹುದು. ನೆಕ್ಸ್ಟ್ 2 ವೇ ಥ್ರೆಡೆಡ್ ಬೈನರಿ ಟ್ರೀ. ಗೊತ್ತಾಯ್ತಾ? 1 ವೇ ಥ್ರೆಡೆಡ್ ಬೈನರಿ ಟ್ರೀ, TBT ಅಂತ ಬರ್ದಿರ್ತೀನಿ, ಥ್ರೆಡೆಡ್ ಬೈನರಿ ಟ್ರೀ ಅಂತ ಅರ್ಥ. ನೆಕ್ಸ್ಟ್ 2 ವೇ ಥ್ರೆಡೆಡ್ ಬೈನರಿ ಟ್ರೀ. ಈಗ 1 ವೇ ಥ್ರೆಡೆಡ್ ಬೈನರಿ ಟ್ರೀ ಇದೆಯಲ್ಲ, ಇದರಲ್ಲಿ ನನಗೆ 2 ತರ ಬರುತ್ತೆ. ಒಂದು ರೈಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ. ನೆಕ್ಸ್ಟ್ ಲೆಫ್ಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ. ಗೊತ್ತಾಯ್ತಾ? ಏನು ನಮಗೆ ಥ್ರೆಡೆಡ್ ಬೈನರಿ ಟ್ರೀ ಅಲ್ಲಿ 2 ಟೈಪ್ ಬರೋದು ಮೇಜರ್ ಆಗಿ. ಒಂದು 1 ವೇ ಥ್ರೆಡೆಡ್ ಬೈನರಿ ಟ್ರೀ, ಎರಡನೇದು 2 ವೇ ಥ್ರೆಡೆಡ್ ಬೈನರಿ ಟ್ರೀ.
ಈಗ ಈ ಒನ್ ವೇ ಥ್ರೆಡೆಡ್ ಬೈನರಿ ಟ್ರೀ ಇದೆಯಲ್ಲ, ಅದರಲ್ಲಿ ನನಗೆ 2 ಟೈಪ್ಸ್ ಬರುತ್ತೆ. ಒಂದು ರೈಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ, ಇನ್ನೊಂದು ಲೆಫ್ಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ. ಈಗ ಅವ್ರು ಹೇಳಿದಾರಲ್ಲ ಥ್ರೆಡೆಡ್ ಬೈನರಿ ಟ್ರೀ ಅನ್ನ ಕನ್ಸ್ಟ್ರಕ್ಟ್ ಮಾಡಿ ಕೊಟ್ಟಿರುವಂತ ಎಲಿಮೆಂಟ್ಗಳಿಗೆ ಅಂತ. ಸೊ ನಾವು ರೈಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ ಅನ್ನ ಬರಿಬೇಕು, ಲೆಫ್ಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ ಅನ್ನ ಬರಿಬೇಕು, 2 ವೇ ಥ್ರೆಡೆಡ್ ಬೈನರಿ ಟ್ರೀ ಅನ್ನ ಬರಿಬೇಕು. ಈ ಮೂರನ್ನು ಕೂಡ ನಾನು ಈ ಒಂದು ಬೈನರಿ ಟ್ರೀಗೆ ಬರಿತಾ ಹೋಗ್ತೀನಿ, ಸರಿನಾ? ಈಗ ಮೊದಲನೇದು ಯಾವ್ದು ಬರೆಯೋಣ? ರೈಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ ಅನ್ನ ಬರೆಯೋಣ. ಮೊದಲನೇದು ಇಲ್ಲಿ ಬರಿತೀನಿ ನೋಡಿ, ರೈಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ. ಗೊತ್ತಾಯ್ತಾ? ಸೊ ಇದೇನಿದೆ ಅದನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳಿ. ಫಸ್ಟು 10, ನೆಕ್ಸ್ಟ್ 20, ಈ ಕಡೆ 30, ನೆಕ್ಸ್ಟ್ ಇಲ್ಲಿ 40 ಬರ್ತದೆ, ನೆಕ್ಸ್ಟ್ ಇಲ್ಲಿ 50, ನೆಕ್ಸ್ಟ್ ಇಲ್ಲಿ 60, ನೆಕ್ಸ್ಟ್ ಇಲ್ಲಿ 70. ಈಗ ನೋಡಿ ಇಲ್ಲಿ ರೈಟ್ ಇನ್ ನೋಡಿ, ಇಲ್ಲಿ ನನ್ನ ಹತ್ರ ಒಂದು ನೋಡ್ ಇದೆ ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಎ ಅನ್ನೋದೊಂದು ನೋಡ್, ಯಾವುದೋ ಒಂದು ನೋಡಿ. ಈಗ ನಾನು ರೈಟ್ ಸೈಡ್ ಅಲ್ಲಾದ್ರೂ ಚೈಲ್ಡ್ ಅನ್ನ ಕೊಡ್ಬೋದು, ಲೆಫ್ಟ್ ಸೈಡ್ ಅಲ್ಲಾದ್ರೂ ಕೂಡ ಚೈಲ್ಡ್ ಅನ್ನ ಕೊಡ್ಬೋದು, ಸರಿನಾ? ಲೆಫ್ಟ್ ಚೈಲ್ಡ್ ಆದ್ರೂ ಇರ್ಬೋದು, ರೈಟ್ ಚೈಲ್ಡ್ ಆದ್ರೂ ಇರ್ಬೋದು ಬೈನರಿ ಟ್ರೀಗೆ, ಅಲ್ವಾ? ಈಗ ನಾನು ರೈಟ್ ಅನ್ನ ಮಾತ್ರ ಯೂಸ್ ಮಾಡ್ತಾ ಹೋಗ್ತೀನಿ, ರೈಟ್ ಲಿಂಕ್ ಗಳನ್ನ ಮಾತ್ರ ಯೂಸ್ ಮಾಡ್ತೀನಿ. ಏನು? ರೈಟ್ ಲಿಂಕ್ ಗಳನ್ನ ಮಾತ್ರ ಯೂಸ್ ಮಾಡ್ತೀನಿ. ಸೊ ಇದನ್ನ ಏನಂತ ಕರಿಬಹುದು ನಾವು? ರೈಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ ಅನ್ನ ಇನ್ ಆರ್ಡರ್ ಸಕ್ಸೆಸರ್ ಅನ್ನ ಯೂಸ್ ಮಾಡುತ್ತೆ. ಇನ್ ಆರ್ಡರ್ ಸಕ್ಸೆಸರ್ ಅಂತ ಅಂದ್ರೇನು? ರೈಟ್ ಲಿಂಕ್ ಅನ್ನ ಯೂಸ್ ಮಾಡ್ತಾ ಹೋಗುತ್ತೆ ಅಂತ ಅರ್ಥ. ಗೊತ್ತಾಯ್ತಾ? ರೈಟ್ ಲಿಂಕ್ ಅನ್ನ ಯೂಸ್ ಮಾಡ್ತಾ ಇದೆ ಅಂತಂದ್ರೆ ಇನ್ ಆರ್ಡರ್ ಸಕ್ಸೆಸರ್, ದಟ್ ಈಸ್ ರೈಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ ಅಂತ ಅರ್ಥ. ಸೊ ಇನ್ ಆರ್ಡರ್ ಸಕ್ಸೆಸರ್ ಅಂತ ಬರೀರಿ. ಯಾವ ರೀತಿ ಅಂತ ಹೇಳ್ತೀನಿ ನೋಡಿ. ಆಮೇಲೆ ಇನ್ನೊಂದು ಮೇಜರ್ ಪಾಯಿಂಟ್, ನಾವು ಯಾವುದೇ ಥ್ರೆಡೆಡ್ ಬೈನರಿ ಟ್ರೀಯಲ್ಲಿ ಲಿಂಕ್ ಅನ್ನ ತೋರಿಸ್ತೀವಿ ಅಂತಂದ್ರೆ ಅದು ಕೇವಲ ಲೀಫ್ ನೋಡ್ಗೆ. ಲೀಫ್ ನೋಡ್ ಅಂತ ಅಂದ್ರೇನು? ಲೀಫ್ ನೋಡ್. ಸೊ ಲೀಫ್ ನೋಡ್ ಅಂತ ಅಂದ್ರೇನು? 0 ಚೈಲ್ಡ್ ಇರುವಂತ ನೋಡ್ಗೆ ಮಾತ್ರ ನಾವು ಲಿಂಕ್ ಅನ್ನ ತೋರಿಸ್ತಾ ಹೋಗ್ತೀವಿ. ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ 40, 50, 60, 70 ಈ 4ಕ್ಕೆ ಮಾತ್ರ ನಾನು ಲಿಂಕ್ ಅನ್ನ ತೋರಿಸೋದಕ್ಕೆ ಸಾಧ್ಯ. ಯಾಕಂತಂದ್ರೆ ಈ 4ಕ್ಕೂ ಕೂಡ ಫರ್ದರ್ ಯಾವುದೇ ಚೈಲ್ಡ್ ಇಲ್ಲ, ದಟ್ ಈಸ್ 0 ಚೈಲ್ಡ್ ಅಂತಂದ್ರೆ ಲೀಫ್ ನೋಡ್. ಸೊ ಇವುಗಳಿಗೆ ಮಾತ್ರ ನಾನು ಲಿಂಕ್ ಅನ್ನ ಬರೆಯೋದಕ್ಕೆ ಸಾಧ್ಯ, ಅಂತಂದ್ರೆ ಥ್ರೆಡ್ ಗಳನ್ನ ಬರೆಯೋದಕ್ಕೆ ಸಾಧ್ಯ. ಯಾವ ರೀತಿ? ರೈಟ್ ಇನ್ ಅಂತ ಹೇಳಿರೋದು. ರೈಟ್ ಇನ್ ಅಂತಂದ್ರೆ ಇಲ್ಲಿ ಈ ಥ್ರೆಡೆಡ್ ಬೈನರಿ ಟ್ರೀ ಈ ನೋಡಿದ್ಯಾ ಲೀಫ್ ನೋಡು. ಸೊ ರೈಟ್ ಸೈಡಿಗೆ ಹೋಗ್ಬೇಕು, ಪೇರೆಂಟ್ಗೆ, ಈ ತರ ರೈಟ್ ಮೋಸ್ಟ್ ಪೇರೆಂಟ್ಗೆ ಹಿಂಗೆ ಲಿಂಕ್ ಅನ್ನ ನಾನು ಕೊಡ್ತಾ ಹೋಗ್ತೀನಿ. ನೆಕ್ಸ್ಟ್ ಇಲ್ಲಿ 50 ಇದೆ. ಸೊ 50 ಇಂದ ಇಲ್ಲಿಗೆ ತಗೊಂಡ್ಬರ್ಬೇಕಾ? ಇಲ್ಲ, ಇದರ ರೈಟ್ ಮೋಸ್ಟ್ಗೆ ಬಲಗಡೆ ಸೈಡಲ್ಲಿ ಇರ್ಬೇಕು. ನೋಡಿ ಇಲ್ಲಿ ಯಾವ ತರ ಇದೆ ಅಂತಂದ್ರೆ ನೋಡಿ, ಇದ್ರದ್ದೊಂದು ಲೈನ್ ಅನ್ನ ಹಾಕೊಳ್ಳಿ ಹಿಂಗೆ. 40 ಇಂದ ರೈಟ್ ಸೈಡ್ಗೆ ಪೇರೆಂಟ್ ಇದೆ, ಇದಕ್ಕೆ ಕನೆಕ್ಟ್ ಮಾಡ್ಬಿಟ್ಟೆ. ಆದ್ರೆ ಇಲ್ಲಿ 50 ಅಂತ ಬಂದಾಗ ರೈಟ್ ಸೈಡ್ಗೆ ಏನಿರೋದು? 10 ಇರೋದು. ಗೊತ್ತಾಯ್ತಾ ಯಾವ ರೀತಿ ಅಂತ? ನಾವೊಂದು ಇಮ್ಯಾಜಿನರಿ ಲೈನ್ ಅನ್ನ ಇಲ್ಲೇನಾದ್ರೂ ತಗೊಂಡ್ರೆ 40 ಇಂದ ರೈಟ್ ಸೈಡ್ಗೆ 20 ಇದೆ ಪೇರೆಂಟ್ ಆಗಿ, ಓಕೆ. ಬಟ್ 50 ರೈಟ್ ಸೈಡ್ಗೆ 20 ಇಲ್ಲ. ರೈಟ್ ಸೈಡ್ಗೆ ಯಾರು ಇರೋದು? ಹಿಂಗೆ ಹೋದಾಗ 10 ಸಿಗುತ್ತೆ ನನಗೆ ಡೈರೆಕ್ಟ್ ಆಗಿ. ಸೊ ಈ ತರ ನಾವು ಬರಿತಾ ಹೋಗ್ಬೇಕಾಗತ್ತೆ. ಒಂದೆರಡು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದಾಗ ಕ್ಲಿಯರ್ ಆಗಿ ಅರ್ಥ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇದಕ್ಕೆ ಬರೆಯೋಣ 60. ಸೊ 60 ಒಂದು ಇಮ್ಯಾಜಿನರಿ ಲೈನ್ ಅಂತ ಅನ್ಕೊಂಡ್ರೆ ಇಲ್ಲಿಗೆ ಬರುತ್ತೆ. ಸೊ ರೈಟ್ ಸೈಡಿಗೆ ಹೋದಾಗ ಇದಕ್ಕೆ ನಾವು ಕನೆಕ್ಷನ್ ಅನ್ನ ಕೊಡ್ಬೋದು 30ಗೆ ಅಂತಂದ್ರೆ ಲಿಂಕ್ ಅನ್ನ ಕೊಡ್ಬೋದು. ನೆಕ್ಸ್ಟ್ 70 ಅಂತ ಬಂದಾಗ ರೈಟ್ ಸೈಡಲ್ಲಿ ಯಾವುದೂ ಇಲ್ಲ. ಸೊ ರೈಟ್ ಸೈಡಲ್ಲಿ ಯಾವುದೂ ಇಲ್ಲ ಅಂತಂದಾಗ ಏನ್ ಮಾಡಬೇಕು? ಇಲ್ಲಿ ರೂಟ್ ನೋಡ್ಗೆ ಕೊಡ್ತಾ ಹೋಗ್ಬೇಕು. ಗೊತ್ತಾಯ್ತಾ ಯಾವ ರೀತಿ ಲಿಂಕ್ ಮಾಡೋದು ಅಂತ? ಸೊ ರೈಟ್ ಸೈಡಿಗೆ ಹೋಗ್ಬೇಕು, ಬಲಗಡೆ ಇರೋದಕ್ಕೆ ಕನೆಕ್ಷನ್ ಅಂತಂದ್ರೆ ಲಿಂಕ್ ಅನ್ನ ಕೊಡಬೇಕು. ಈ 50 ಬಲಗಡೆ ಹುಡುಕಿದಾಗ ಇಲ್ಲಿ ಪೇರೆಂಟ್ ಇರಲಿಲ್ಲ, ಸೊ ಅದಕ್ಕೆ ಏನ್ ಮಾಡುತ್ತೆ? ಅದರ ಪೇರೆಂಟ್ಗೆ ಕೊಟ್ಬಿಡುತ್ತೆ 10ಗೆ. ನೆಕ್ಸ್ಟ್ ಇಲ್ಲಿ 60 ರೈಟ್ ಸೈಡಲ್ಲಿ 30 ಇತ್ತು, ಓಕೆ. ನೆಕ್ಸ್ಟ್ 70 ರೈಟ್ ಸೈಡಲ್ಲಿ ಯಾರು ಇಲ್ಲ, ಸೊ ಅದಕ್ಕೋಸ್ಕರ ಏನ್ ಮಾಡುತ್ತೆ? ಅದು ಫುಲ್ ರೂಟ್ಗೆ ವ್ಯಾಲ್ಯೂನ ಕೊಡ್ತಾ ಹೋಗುತ್ತೆ, ಅಂತಂದ್ರೆ ಲಿಂಕ್ ಅನ್ನ. ಗೊತ್ತಾಯ್ತಾ? ರೂಟ್ ವ್ಯಾಲ್ಯೂಗೆ ಲಿಂಕ್ ಅನ್ನ ಕೊಡುತ್ತೆ. ನೆಕ್ಸ್ಟ್ ಇದರ ಉಲ್ಟಾ ಏನು? ಲೆಫ್ಟ್ ಇನ್. ಇದರ ಉಲ್ಟಾ ಏನು? ಲೆಫ್ಟ್ ಇನ್. ಅವ್ರು ಥ್ರೆಡೆಡ್ ಬೈನರಿ ಟ್ರೀ ಅಂತ ಕೇಳಿದ್ರೆ ಇವೆಲ್ಲವನ್ನು ಕೂಡ ನೀವು ರೆಪ್ರೆಸೆಂಟ್ ಮಾಡ್ಬೇಕು. ವೆರಿ ಈಸಿ. ಲೆಫ್ಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ. ಇದು ಇನ್ ಆರ್ಡರ್ ಸಕ್ಸೆಸರ್ ಆದ್ರೆ ಇದೇನಾಗುತ್ತೆ? ಇನ್ ಆರ್ಡರ್ ಪ್ರಿಡಿಸೆಸರ್. ಇನ್ ಆರ್ಡರ್ ಪ್ರಿಡಿಸೆಸರ್, ಸರಿನಾ? ಇನ್ ಆರ್ಡರ್ ಪ್ರಿಡಿಸೆಸರ್ ಅಂತ ಅಂದ್ರೇನು? ಈಗ ಒಂದು ನೋಡ್ ಇದೆ ಅಂತಂದ್ರೆ ಲೆಫ್ಟ್ ಲಿಂಕ್ ಅನ್ನ ಯೂಸ್ ಮಾಡ್ತಾ ಹೋಗುತ್ತೆ. ಇದೇನ್ ಮಾಡ್ತು? ರೈಟ್ ಲಿಂಕ್ ಅನ್ನ ಯೂಸ್ ಮಾಡ್ತು. ಇದು ಲೆಫ್ಟ್ ಲಿಂಕ್ ಅನ್ನ ಯೂಸ್ ಮಾಡ್ತಾ ಹೋಗುತ್ತೆ. ಸೇಮ್ ಬೈನರಿ ಟ್ರೀ ಅನ್ನ ಆಸ್ ಇಟ್ ಈಸ್ ಕಾಪಿ ಮಾಡ್ಕೊಳ್ಳಿ. 10, ನೆಕ್ಸ್ಟ್ ದಿಸ್ ಈಸ್ 20, ದಿಸ್ ಈಸ್ 30, ದಿಸ್ ಈಸ್ 40, ದಿಸ್ ಈಸ್ 50, and this is 60, and this is 70. ಈಗ ಯಾವ ರೀತಿ ನೀವು ರೈಟ್ ಲಿಂಕ್ ಅನ್ನ ಯೂಸ್ ಮಾಡಿದ್ರಿ ಅದೇ ತರ ಲೆಫ್ಟ್ ಲಿಂಕ್ ಅನ್ನ ಕೇವಲ ಲೀಫ್ ನೋಡ್ಗಳಿಗೆ ಮಾತ್ರ ಯೂಸ್ ಮಾಡ್ಬೇಕು. ಸೊ 40, 50, 60, 70 ಆರ್ ಮೈ ಲೀಫ್ ನೋಡ್, ಅವುಗಳಿಗೆ ಮಾತ್ರ ನಾನು ಯೂಸ್ ಮಾಡ್ತೀನಿ. ಈಗ ಲೆಫ್ಟ್ ಸೈಡ್ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ಯಾವುದೂ ಇಲ್ಲ.
ಲೆಫ್ಟ್ ಸೈಡಲ್ಲಿ ನನಗೆ ಯಾವುದೇ ಒಂದು ನೋಡು ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ನೋಡಿ, ಒಂದು ಇಮೇಜಿನರಿ ಲೈನನ್ನು ಹಾಕೊಳ್ಳಿ. ಇದರ ಲೆಫ್ಟ್ಗೆ ಯಾವ್ದಾದ್ರು ನೋಡಿದೆಯಾ? ಯಾವುದೂ ಇಲ್ಲ. ಸೊ ಅದಕ್ಕೋಸ್ಕರ ಏನು ಮಾಡಬೇಕು, ರೂಟ್ಗೆ ಡೈರೆಕ್ಟ್ ಮಾಡ್ತಾ ಹೋಗ್ಬೇಕು. ರೂಟ್ಗೆ ಲಿಂಕನ್ನು ಡೈರೆಕ್ಟ್ ಮಾಡಬೇಕು. ನೋಡಿ ಇಲ್ಲಿ ಇದರ ರೈಟ್ ಸೈಡಲ್ಲಿ ಯಾವುದೂ ಇರಲಿಲ್ಲ, ಅದಕ್ಕೋಸ್ಕರ ರೂಟ್ಗೆ ಡೈರೆಕ್ಟ್ ಮಾಡಿದೆ. ಇದು ಅದ್ರ ಉಲ್ಟಾ ಅಲ್ವಾ? ಸೊ ಲೆಫ್ಟ್ ಸೈಡಲ್ಲಿ ಯಾವುದೂ ಇರಲಿಲ್ಲ, ಲೆಫ್ಟಿಗೆ ನಾವೇನು ಮಾಡ್ತೀವಿ, ರೂಟ್ಗೆ ಡೈರೆಕ್ಟ್ ಮಾಡ್ತೀವಿ. ನೆಕ್ಸ್ಟ್ 50. ಸೊ 50ದು ಲೆಫ್ಟ್ ಸೈಡಲ್ಲಿ ಇದೆಯಾ? ಎಸ್. ಸೊ ಅದರ ಪೇರೆಂಟ್ ಇದೆ, 20ಗೆ ಡೈರೆಕ್ಟ್ ಮಾಡಬೇಕು ಲಿಂಕನ್ನು. ನೆಕ್ಸ್ಟ್ 60. ಸೊ 60ಯ ಲೆಫ್ಟ್ ಸೈಡಲ್ಲಿ ಯಾರಿರೋದು? 60ಯ ಲೆಫ್ಟ್ ಸೈಡಲ್ಲಿ ಪೇರೆಂಟ್ ಇಲ್ಲ. ಸೊ ಅದಕ್ಕೆ ಅದರ ಪೇರೆಂಟ್ 10ಗೆ ನಾವು ಡೈರೆಕ್ಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ 70ಯ ಲೆಫ್ಟ್ ಅಲ್ಲಿ ಇದೆಯಾ ಪೇರೆಂಟು? ಎಸ್, 30. ಗೊತ್ತಾಯ್ತಾ? ನೋಡಿ ಇಲ್ಲಿ ಇದರ ಉಲ್ಟಾ ಅಷ್ಟೇ. ಏನು? ಇದರ ಉಲ್ಟಾ. ಲೆಫ್ಟ್ ನಲ್ಲಿ ಇನ್ ಆರ್ಡರ್ ಪ್ರಿಡಿಸೆಸರ್ ಅಂತ ಅಂದ್ರೆ ಹಿಂದೆ. ಸೊ ಲೆಫ್ಟ್ ಸೈಡ್ ಇಂದ ನಾವು ಲಿಂಕ್ ಅನ್ನ ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇನ್ ಆರ್ಡರ್ ಸಕ್ಸೆಸರ್ ಅಲ್ಲಿ ರೈಟ್ ಸೈಡ್ ಇಂದ ಲಿಂಕ್ ನ ಕೊಡ್ತಾ ಹೋಗ್ತೀವಿ. ಹಾಗಾದ್ರೆ 2-way ಬೈನರಿ ಟ್ರೀ ಅಂತ ಅಂದ್ರೆ ಏನು? ಲೆಫ್ಟ್ ಮತ್ತೆ ರೈಟ್ ಎರಡೂ ಕೂಡ ಮರ್ಜ್ ಮಾಡಿದ್ರೆ ಅದನ್ನ ಏನಂತ ಕರಿತೀವಿ? 2-way ಬೈನರಿ ಟ್ರೇಡೆಡ್ ಬೈನರಿ ಟ್ರೀ ಅಂತ ಕರಿತಾ ಹೋಗ್ತೀವಿ. ಸೊ ಅದನ್ನು ಕೂಡ ಬರೆಯೋಣ. ಈಗ 2-way ಥ್ರೆಡೆಡ್ ಬೈನರಿ ಟ್ರೀ ಅನ್ನ ಬರಿತಾ ಹೋಗೋಣ. ಸೊ ಫಸ್ಟ್ ಆಸ್ ಇಟ್ ಈಸ್ ಬೈನರಿ ಟ್ರೀ ಅನ್ನ ಬರ್ಕೊಳ್ಳಿ. 10, 20, ನೆಕ್ಸ್ಟ್ ಈ ಕಡೆ 30, ನೆಕ್ಸ್ಟ್ ಈ ಕಡೆ 40, 50, ನೆಕ್ಸ್ಟ್ ಇಲ್ಲಿ 60, ನೆಕ್ಸ್ಟ್ ಇಲ್ಲಿ 70. ಈಗ ಏನ್ ಮಾಡಬೇಕು? 2-way ಥ್ರೆಡೆಡ್ ಬೈನರಿ ಟ್ರೀ ಅಂದ್ರೆ ಫಸ್ಟ್ ರೈಟ್ ಇನ್ ಬರೆಯೋಣ, ಆಮೇಲೆ ಲೆಫ್ಟ್ ಇನ್ ಅನ್ನ ಬರೆಯೋಣ. ಯಾವ್ದಾದ್ರು ಬರಿಬಹುದು ಅಂತಂದ್ರೆ ಎರಡು ಕೂಡ ಇರಬೇಕು. ಫಸ್ಟ್ ರೈಟ್ ಇನ್ ಅನ್ನ ಬರೀರಿ. ಕೇವಲ ಲೀಫ್ ನೋಡ್ಗಳಿಗೆ ಮಾತ್ರ ನಾವು ಬರೆಯೋದು, ನೆನಪಿರ್ಬೇಕು. ಸೊ ಇದ್ರದ್ದು ರೈಟ್ ಸೈಡ್ ಅಲ್ಲಿ ಅದರ ಪೇರೆಂಟ್ ಇದೆ, ಸೊ ಅದಕ್ಕೆ ಲಿಂಕ್ ಅನ್ನ ಕೊಡ್ಬೋದು. 50ದು ರೈಟ್ ಸೈಡ್ ಅಲ್ಲಿ ಇಮೇಜಿನರಿ ಲೈನ್ ಅನ್ನ ಹಾಕೊಂಡ್ರೆ ರೈಟ್ ಸೈಡ್ ಅಲ್ಲಿ ಏನಿರೋದು? ಇದರ ಪೇರೆಂಟ್ ಇಲ್ಲ, ಅದರ ಪೇರೆಂಟ್ ಇದೆ. ಸೊ 10ಗೆ ನಾವು ಲಿಂಕ್ ಅನ್ನ ಕೊಡ್ತಾ ಹೋಗ್ತೀವಿ. ನೆಕ್ಸ್ಟ್ 60ದು ರೈಟ್ ಸೈಡ್ಗೆ ನನಗೆ 30 ಇದೆ, ಡೈರೆಕ್ಟ್ ಆಗಿ ಲಿಂಕ್ ಕೊಡ್ಬೋದು. ನೆಕ್ಸ್ಟ್ 70ದು ರೈಟ್ ಸೈಡ್ ಅಲ್ಲಿ ಯಾವುದೇ ವ್ಯಾಲ್ಯೂಸ್ ಇಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು? ರೂಟ್ಗೆ ಲಿಂಕ್ ಅನ್ನ ಕೊಡ್ತಾ ಹೋಗ್ಬೇಕು. ಗೊತ್ತಾಯ್ತಾ? ಎಸ್. ಸೊ ಇವಾಗ ಏನಾಯ್ತು? ರೈಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ ಬರ್ದೆ. ನೆಕ್ಸ್ಟ್ ಲೆಫ್ಟ್ ಇನ್ ಅನ್ನ ಬರಿತಾ ಹೋಗೋಣ, ಅದೇ ಲೀಫ್ ನೋಡ್ಗಳಿಗೆ. ಸೊ ಇಲ್ಲಿ ಲೆಫ್ಟ್ ಅಲ್ಲಿ ಹೋಗೋಣ ಅಂತಂದಾಗ 40 ಇಂದ ಲೆಫ್ಟ್ ಸೈಡ್ಗೆ ಯಾವುದೇ ಎಲಿಮೆಂಟ್ಗಳಿಲ್ಲ ಅಂತಂದ್ರೆ ನೋಡಿಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡಬೇಕು? ಅದನ್ನ ಡೈರೆಕ್ಟ್ ಆಗಿ ರೂಟ್ ನೋಡ್ಗೆ ಲಿಂಕ್ ಅನ್ನ ಕೊಡಬೇಕು. ನೆಕ್ಸ್ಟ್ 50. ಸೊ 50ಗೆ ಲೆಫ್ಟ್ ಸೈಡ್ ಅಲ್ಲಿ ಇದೆಯಾ? ಎಸ್, 20 ಇದೆ. ಸೊ ಅದಕ್ಕೆ ಲಿಂಕ್ ಅನ್ನ ಕೊಡಿ. ನೆಕ್ಸ್ಟ್ 60ಯ ಲೆಫ್ಟ್ ಸೈಡ್ ಅಲ್ಲಿ 30 ಇಲ್ಲ ಅಂತಂದ್ರೆ ಅದ್ರ ಪೇರೆಂಟ್ ಇಲ್ಲ. ಲೆಫ್ಟ್ ಸೈಡ್ ಅಲ್ಲಿ ಯಾರು ಇರೋದು? ಈ 10 ಇರೋದು. ಸೊ ಡೈರೆಕ್ಟ್ ಆಗಿ 10ಗೆ ಲಿಂಕ್ ಅನ್ನ ಕೊಡಬೇಕು. ನೆಕ್ಸ್ಟ್ 70ಯ ಲೆಫ್ಟ್ ಸೈಡ್ ಅಲ್ಲಿ ಏನಿದೆ? 30, ಅದರ ಪೇರೆಂಟ್ ಇದೆ. ಈ ತರ ಲಿಂಕ್ ಕೊಡ್ಬೇಕು. ಗೊತ್ತಾಯ್ತಾ? ಫಸ್ಟ್ ರೈಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ ಬರೀರಿ, ನೆಕ್ಸ್ಟ್ ಲೆಫ್ಟ್ ಇನ್ ಥ್ರೆಡೆಡ್ ಬೈನರಿ ಟ್ರೀ ಅನ್ನ ಬರೀರಿ. ಎರಡನ್ನೂ ಕೂಡ ಸೇರಿಸಿ ಬರೆದ್ರೆ ಅದು 2-way ಥ್ರೆಡೆಡ್ ಬೈನರಿ ಟ್ರೀ ಆಗುತ್ತೆ. ಅದೆಲ್ಲದಕ್ಕಿಂತ ಮುಂಚೆ ಫಸ್ಟ್ ಬೈನರಿ ಟ್ರೀ ಅನ್ನ ಬರೀಬೇಕು. ಲೆವೆಲ್ಸ್ ಗಳನ್ನು ಕೂಡ ಮಾರ್ಕ್ ಮಾಡ್ಕೊಳ್ಳಿ. ಲೆಫ್ಟ್ ಇಂದ ರೈಟ್ಗೆ ನಾವು ವ್ಯಾಲ್ಯೂಗಳನ್ನ ಅಂತಂದ್ರೆ ಎಲಿಮೆಂಟ್ ಗಳನ್ನ ಇನ್ಸರ್ಟ್ ಮಾಡ್ತಾ ಬರ್ತೀವಿ. ಗೊತ್ತಾಯ್ತಾ? ಇಷ್ಟನ್ನ ಬರೆದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ನಾನು ಸೈಡ್ಗೆ ಹೋಗ್ತೀನಿ, ಅವಾಗ ಸ್ಕ್ರೀನ್ ಶಾಟ್ ತಗೊಂಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಮತ್ತೆ DSA ಎಲ್ಲ ಕಾನ್ಸೆಪ್ಟ್ಸ್ ಅನ್ನ ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಮಾಡಲ್ ಕ್ವಶನ್ ಪೇಪರ್ಸ್ ಎಲ್ಲ. ಸೊ ಆ ಎಲ್ಲ ವಿಡಿಯೋಗಳು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಪ್ಲೇ ಲಿಸ್ಟ್ ಮುಖಾಂತರ ಸಿಗ್ತವೆ, ನೀವು ನೋಡ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.